Hi everyone, myself Rajeshwari Madan, studying in first year BCA, ICCA College, Davangere. Today I am going to discuss about the topic Introduction to C, Structure of C Program, Sample C Program to print college name and address. Introduction to C. C is a general purpose high-level language that was originally developed by Dennis Ritchie between 1969 and 1973. C ಅನ್ನೋದು ಒಂದು ಜನರಲ್ ಪ್ರೋಗ್ರಾಮ್. ಇದು ಹೈ ಲೆವೆಲ್ ಲ್ಯಾಂಗ್ವೇಜ್. ಇಟ್ ಈಸ್ ಒರಿಜಿನಲಿ ಡೆವಲಪ್ಡ್ ಬೈ ದ ಡೆನಿಸ್ ರಿಚರ್ ಅವರಿಂದ ಡೆವಲಪ್ ಆಗಿದೆ ಇನ್ ದ ಇಯರ್ ಬಿಟ್ವೀನ್ 1969 and 1973. Development of C initiated to develop UNIX operating at Bell Labs. ಅಂದರೆ ಇದು ಒಂದು UNIX ಅನ್ನೋ ಒಂದು ಆಪರೇಟು ಡೆವಲಪ್ ಆಗಿದ್ದು ಬೆಲ್ ಲ್ಯಾಬ್ಸಲ್ಲಿ. 1978 Brian Kernighan and the Dennis Ritchie produced the first publicly available description of C. ಅಂದರೆ ಇನ್ ದ ಇಯರ್ 1978 ಬಿರಿಯನ್ ಕರ್ನಿಗಾನ್ ಮತ್ತು ಡೆನ್ನಿಸ್ ರಿಚೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಇದು ಫಸ್ಟ್ ಪಬ್ಲಿಷ್ಡ್ ಅವೈಲೇಬಲ್ ಡಿಸ್ಕ್ರಿಪ್ಷನ್ ಆಫ್ ಸಿ. ದಿ UNIX ಆಪರೇಟಿಂಗ್ ಸಿಸ್ಟಮ್, the C compiler and essentially all UNIX application program have been written in C. ಅಂದರೆ UNIX ಅನ್ನೋ ಒಂದು ಆಪರೇಟಿಂಗ್ ಸಿಸ್ಟಮಲ್ಲಿ ಸಿ ಕಂಪೈಲರು ಮತ್ತು ಆಲ್ ದ UNIX ಅಪ್ಲಿಕೇಶನ್ ಪ್ರೋಗ್ರಾಮ್ಸು ನಾವು ಸಿಯಲ್ಲಿ ಬರೆದಿರ್ತೀವಿ. ಫೀಚರ್ಸ್ ಆಫ್ ಸಿ: ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜ್, ಈಸಿ ಟು ಲರ್ನ್. ಈ ಫೀಚರ್ಸ್ ಆಫ್ ಸಿ ಎಲ್ ಅಂದರೆ ಇದು ಒಂದು ಸ್ಟ್ರಕ್ಚರ್ಡ್ ಲ್ಯಾಂಗ್ವೇಜು, ಈಸಿ ಟು ಲರ್ನ್ ಅಂತಂದರೆ ನಾವು ಸುಲಭವಾಗಿ ಕಲಿಬೋದು. ಇಟ್ ಪ್ರೊವೈಡ್ಸ್ ಎಫಿಷಿಯನ್ಸಿ ಪ್ರೋಗ್ರಾಮ್ಸ್. ಇಟ್ ಕ್ಯಾನ್ ಹ್ಯಾಂಡಲ್ ಲೋ ಲೆವೆಲ್ ಲ್ಯಾಂಗ್ವೇಜ್. ಇಟ್ ಕ್ಯಾನ್ ಬಿ ಕಂಪೈಲ್ಡ್ ಆನ್ ದ ವೆರೈಟಿ ಆಫ್ ಕಂಪ್ಯೂಟರ್ ಪ್ಲ್ಯಾಟ್ಫಾರ್ಮ್. ಫ್ಯಾಕ್ಟ್ಸ್ ಅಬೌಟ್ ಸಿ. C was invented to write an operating system called UNIX. UNIX ಅಂತಂತಂದರೆ C was invented to write an operating system. ಈ C ಅನ್ನೋದು ಇದಕ್ಕೆ ಆಪರೇಟಿಂಗ್ ಸಿಸ್ಟಮಲ್ಲಿ ರೈಟ್ ಮಾಡೋಕ್ಕೋಸ್ಕರ UNIX ಅಂತ ಕರಿತೀವಿ. ಬಿಫೋರ್ ಸಿ ಲ್ಯಾಂಗ್ವೇಜ್ ದೇರ್ ವಾಸ್ ಎ ಲ್ಯಾಂಗ್ವೇಜ್ ಕಾಲ್ಡ್ ಬಿ ಲ್ಯಾಂಗ್ವೇಜ್. ಸಿ ಲ್ಯಾಂಗ್ವೇಜ್ ಬರೋಕ್ಕಿಂತ ಮುಂಚೆ ಇನ್ನೊಂದು ಲ್ಯಾಂಗ್ವೇಜ್ ಇತ್ತು, ಅದನ್ನು ನಾವು ಬಿ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಕರಿತಿದ್ವಿ. ಇನ್ 1988 ಬೈ ದ ಅಮೇರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅಪ್ರೂವ್ಡ್ ಸಿ ಅಫಿಷಿಯಲಿ. ಅಂದರೆ 1988 ಅಮೇರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟು ಸಿ ಅಫಿಷಿಯಲ್ನ ಅಪ್ರೂವ್ ಮಾಡುತ್ತೆ. ದ UNIX ಆಪರೇಟಿಂಗ್ ಸಿಸ್ಟಮ್ ವಾಸ್ ಟೋಟಲಿ ರಿಟನ್ ಇನ್ ಸಿ. ಅಂದರೆ ಇದು UNIX ಅನ್ನೋ ಒಂದು ಆಪರೇಟಿಂಗ್ ಸಿಸ್ಟಮ್ಮು ಸಿಯಲ್ಲಿ ನಾವು ಬರೆದಿದ್ವಿ. ಸಿ ಈಸ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಆ್ಯಂಡ್ ದ ಪಾಪ್ಯುಲರ್ ಸಿಸ್ಟಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸಿ ಅನ್ನೋದು ಒಂದು ಮೋಸ್ಟ್ ವೈಡ್ಲಿ ನಾವು ಯೂಸ್ ಮಾಡ್ತೇವೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ. ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ದ ರಿಲೇಷನ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆ್ಯಂಡ್ ಮೈ ಸ್ಟ್ರಕ್ಚರ್ಡ್ ಕ್ವಾರಿ ಲ್ಯಾಂಗ್ವೇಜ್ ಹ್ಯಾವ್ ಬಿನ್ ರಿಟನ್ ಇನ್ ಸಿ. ಅಂದರೆ ಲಿನಕ್ಸ್ ಅನ್ನೋ ಒಂದು ಆಪರೇಟಿಂಗ್ ಸಿಸ್ಟಮಲ್ಲಿ ಇದು RDBMS ಮತ್ತು MySQLನ ನಾವು ಸಿಯಲ್ಲಿ ಬರೆದಿದ್ವಿ. ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. The structure of C program means the specific structure, the start the program in the C language. ಅಂದರೆ ಒಂದು ಸಿ ಪ್ರೋಗ್ರಾಮಲ್ಲಿ ಸ್ಟ್ರಕ್ಚರ್ ಅಂದರೆ ಏನಂದರೆ ಸ್ಪೆಸಿಫಿಕ್ ಟೈಪ್ ಸ್ಟ್ರಕ್ಚರಲ್ಲಿ ಅದು ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ. ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಈಸ್ ಆಲ್ ಅಬೌಟ್ ಡಿಫೈನಿಂಗ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ದ ಸಿ ಪ್ರೋಗ್ರಾಮ್. ಅಂದರೆ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಅಂತಂದರೆ ಇದರಲ್ಲಿ ನಾವು ಯಾವುದೇ ಥರದಾದ ಡಿಫ್ರೆಂಟ್ ಕಾಂಪೊನೆಂಟ್ಸ್ನ ಸಿ ಪ್ರೋಗ್ರಾಮಲ್ಲಿ ಮಾಡ್ಬೋದು. ಇಟ್ ಆಲ್ಸೋ ಗಿವ್ಸ್ ಅಸ್ ಎ ರೆಫರೆನ್ಸ್ ಟು ರೈಟ್ ಮೋರ್ ಕಾಂಪ್ಲೆಕ್ಸ್ ಪ್ರೋಗ್ರಾಮ್. ಅಂದರೆ ಇದು ಏನು ನಮಗೆ ರೆಫರ್ ಮಾಡೋಕ್ಕೆ ಇದಾಗುತ್ತಂದರೆ ಬರೆಯೋಕ್ಕೆ ಮೋರ್ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ನ ರೆಫರ್ ಮಾಡುತ್ತೆ. ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಈಸ್ ಡಿವೈಡೆಡ್ ಇಂಟು 7 parts which make it easy to read, modify, document and understand in a particular format. ಇದು ಒಂದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಸಿ ಪ್ರೋಗ್ರಾಮ್ನ ನಾವು 7 parts ಆಗಿ ಡಿವೈಡ್ ಮಾಡೀವಿ. ಇದು ಏನಕ್ಕೆ ಅಂದರೆ ನಮಗೆ ಈಸಿಯಾಗಿ ಓದೋಕ್ಕೆ ಮತ್ತು ಮಾಡಿಫೈ ಮಾಡೋಕ್ಕೆ, ಡಾಕ್ಯುಮೆಂಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇನ್ ಎ ಪರ್ಟಿಕ್ಯುಲರ್ ಫಾರ್ಮೆಟ್. ಅಂದರೆ ಮಾಡಿಫೈ ಮಾಡ್ಬೋದು, ಡಾಕ್ಯುಮೆಂಟ್ ಮಾಡ್ಬೋದು, ಇದು ಪರ್ಟಿಕ್ಯುಲರ್ ಫಾರ್ಮೆಟಲ್ಲಿ ನಾವು ಅರ್ಥ ಮಾಡ್ಕೋಬೋದು. C program structure consists of following components: documentation, preprocessor statement, definition section, global variable declaration, function declaration, main function declaration, subfunction declaration. Documentation.
Documentation consists of the description of the program. Describes the program. It consists of program related to information. ಡಾಕ್ಯುಮೆಂಟೇಷನ್ ಅಂದರೆ ನಾವು ಮಾಡ್ತಿರೋಂಥ ಪ್ರೋಗ್ರಾಮು ಏನಕ್ಕೆ ರಿಲೇಟ್ ಆಗಿದೆ, ಲೈಕ್ ನಾವು ಇವಾಗ ನೋಡೋದಾದರೆ ಆಥರ್ ನೇಮು, ಡೇಟು, ಪರ್ಪಸ್ ಆಫ್ ದಿ ಪ್ರೋಗ್ರಾಮ್. Preprocessor statement. It consists of preprocessor like inclusion of the header files. It includes the preprocessor like inclusion of the header files. Include stdio.h. include user define as the header file. include ನಾವು ಏನು ಯೂಸ್ ಮಾಡ್ತೀವಿ ಅದನ್ನು header files ಅಂತೇಳಿ ಡಿಫೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದರೆ include stdio.h, include string.h, include math.h, include myfile.h. Definition section. It includes the defining of name constants like define. ಅಂದರೆ ಇಲ್ಲಿ ನಾವು ಡಿಫೈನ್ ನೇಮ್ ಕಾನ್ಸ್ಟೆಂಟ್ ಹಾಕ್ಬಿಟ್ಟು ವ್ಯಾಲ್ಯೂ ಹಾಕಿದರೆ, ಫಾರ್ ಎಕ್ಸಾಂಪಲ್ ಡಿಫೈನ್ ಸೈಜ್ ಇಲ್ಲಿ 10. ಆಮೇಲೆ ನೆಕ್ಸ್ಟ್ ಯಾವುದೇ ಒಂದು ಪ್ರೋಗ್ರಾಮಲ್ಲಿ ನಾನು ಸೈಜ್ ಅಂತ ಕೆಳಗಡೆ ಮೆನ್ಷನ್ ಮಾಡಿದರೆ ಆ ಸೈಜ್ ಪ್ಲೇಸಲ್ಲಿ ಈ ವ್ಯಾಲ್ಯೂ 10 ಅನ್ನೋ ವ್ಯಾಲ್ಯೂ ಹೋಗಿ ಕೂರುತ್ತೆ. ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್. This section includes declaration of global variable which may use throughout the program. Syntax: data type variable name value. Example for int a is equals to 10. Function declaration. It first declare the function and inform compiler that the possible function and their signature. Return type function name input parameter. For example, void print name character. Main function declaration. This region consists of a starting point of the program. It includes call the subfunction and the other main function of the specific code. ಅಲ್ಲಿ ಸಿಂಟ್ಯಾಕ್ಸ್ ನೋಡೋದಾದರೆ ಡಾಟಾ ಟೈಪ್ ಮೇನು, ಇಲ್ಲಿ ಕೋಡ್ನ ಇದು ಮಾಡಿ ಮತ್ತೆ ಸಬ್ಫಂಕ್ಷನ್ನ ಕಾಲ್ ಮಾಡ್ತೀವಿ. ಸಬ್ಫಂಕ್ಷನ್ ಡಿಕ್ಲರೇಷನ್. ದಿಸ್ region defines the subfunction body. Sample C programs to print the college name and the address. ಇಲ್ಲಿ ನೋಡಿ ನಾವು ಫಸ್ಟ್ ಕಮೆಂಟ್ ಮಾಡಿದ್ದೀನಿ, ಆಥರ್ ನೇಮ್ ರಾಜೇಶ್ವರಿ, ಡೇಟ್ 10/8/2024, ಪರ್ಪೋಸ್ ಟು ಎಕ್ಸ್ಪ್ಲೇನ್ ಸಿ ಪ್ರೋಗ್ರಾಮ್ ಸ್ಟ್ರಕ್ಚರ್. ಇಲ್ಲಿ ಇನ್ಕ್ಲೂಡ್ stdio.h ಅಂದರೆ ಇದು ಇನ್ಕ್ಲೂಡ್ ಅನ್ನೋದು ಒಂದು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. ಆ್ಯಂಡ್ stdio.h ಅನ್ನೋದು ಹೆಡ್ಡರ್ ಫೈಲ್. ಈ ಹೆಡ್ಡರ್ ಫೈಲಲ್ಲಿ ಈ ಫಂಕ್ಷನಲ್ಲಿ ಈ printf ಅನ್ನೋದು ಇದು ಪ್ರೆಸೆಂಟ್ ಆಗಿದೆ. ನೆಕ್ಸ್ಟ್ ನೇಮ್ ಡಿಫೈನ್ ಸೈಜ್ 5, ಇದು ನೇಮ್ ಕಾನ್ಸ್ಟೆಂಟ್. ಇಲ್ಲಿ ಸೈಜ್ ನಾನು ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಇಲ್ಲಿ ಎಲ್ಲಿ ಸೈಜ್ ಅಂತ ಯೂಸ್ ಮಾಡಿರ್ತೀನಿ ಅಲ್ಲಿ ಈ ವ್ಯಾಲ್ಯೂ 5 ಅನ್ನೋ ವ್ಯಾಲ್ಯೂ ಬಂದು ಕೂರುತ್ತೆ. ವರ್ಡ್ ನಾನು ಏನನ್ನೂ ಕೇಳ್ತಿಲ್ಲ, ಪ್ರಿಂಟ್ ಮೈ ಇನ್ಪುಟ್ ಪ್ಯಾರಾಮೀಟರ್ನ ತಗೊಂತಿದ್ದೀನಿ ಫಂಕ್ಷನ್ ಡಿಕ್ಲರೇಷನ್ ಮಾಡಿ. ಇಂಟ್ ಅನ್ನೋದು ಒಂದು ಡೇಟಾ ಟೈಪ್, ಎ ಅನ್ನೋದು ವೇರಿಯಬಲ್ಲು, ಎ ಅನ್ನೋದು ವ್ಯಾಲ್ಯೂನ ಅಸೈನ್ ಮಾಡಿದ್ದೀನಿ. ಇಂಟ್ ಮೇನ್ ಇಸ್ ದ ಸ್ಟಾರ್ಟಿಂಗ್ ಫಂಕ್ಷನ್. ಮೇನ್ ಫಂಕ್ಷನ್ ಇದು ಸ್ಟಾರ್ಟಿಂಗ್ ಫಂಕ್ಷನ್ ಆಫ್ ದ ಪ್ರೋಗ್ರಾಮ್. printf ಗ್ಲೋಬಲ್ ವೇರಿಯಬಲ್ ಎ ಕಂಟೆನ್ಸ್ % / ಎ ಹಾಕಿದ್ದೀನಿ. ಇಲ್ಲಿ ನನಗೆ ಎಗೆ ವ್ಯಾಲ್ಯೂ ಏನು 10 ಅಸೈನ್ ಮಾಡಿದ್ದೀನಿ, 10 ಬರುತ್ತೆ. ನೇಮ್ printf ನೇಮ್ಡ್ ಕಾನ್ಸ್ಟೆಂಟ್ ಸೈಜ್ ಕಂಟೆನ್ಸ್ % ಸೈಜ್. ಈ ಸೈಜಿಗೆ ಇಲ್ಲಿ 5 ಅನ್ನೋದು ಬಂದು ಕೂತಿರುತ್ತೆ. ನೆಕ್ಸ್ಟ್ ಪ್ರಿಂಟ್ ಮೈ ನೇಮ್ ರಿಟರ್ನ್ 0 ವಾಯ್ಡ್. ಇವಾಗ ಬಾಡಿ ಆಫ್ ದ ಫಂಕ್ಷನ್ನ ನಾನು ಕಾಲ್ ಮಾಡ್ತಿದ್ದೀನಿ. ಪ್ರಿಂಟ್ ಮೈ ನೇಮ್ ಇಸ್ ದ ರಾಜೇಶ್ವರಿ. ಔಟ್ಪುಟ್ ನೋಡಿ, ಗ್ಲೋಬಲ್ ವೇರಿಯಬಲ್ ಎ ಕಂಟೆನ್ಸ್ 10, ನೇಮ್ಡ್ ಕಾನ್ಸ್ಟೆಂಟ್ ಸೈಜ್ ಕಂಟೆನ್ಸ್ 5, ಮೈ ನೇಮ್ ಇಸ್ ರಾಜೇಶ್ವರಿ. ಇಲ್ಲಿ ನೋಡೋದಾದರೆ ನೋಡಿ, ನಾನು ಇಲ್ಲಿ ಎ ಅಲ್ಲಿ ಏನು ಸೈಜಲ್ಲಿ ಏನು 5 ಕೊಟ್ಟಿದೆ, 5 ಬಂದಿದೆ. ಇಂಟ್ ಗ್ಲೋಬಲ್ ವೇರಿಯಬಲಲ್ಲಿ 10 ಕೊಟ್ಟಿದ್ದು 10 ಬಂದಿದೆ. ನೆಕ್ಸ್ಟ್ ಇದು ನೋಡ್ರಿ, ಇಂಟ್ ಮೇನ್. ನಾನಿಲ್ಲಿ ಕಾಲೇಜ್ ನೇಮ್ ಇಂಟರ್ಫೇಸ್ ಕಾಲೇಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಅಂಜನೇಯ ಬಡಾವಣೆ, BIT ರೋಡ್, ದಾವಣಗೆರೆ. ಇಂಟರ್ಫೇಸ್ ಕಾಲೇಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಅಂಜನೇಯ ಬಡಾವಣೆ, BIT ರೋಡ್, ದಾವಣಗೆರೆ. ನಾನು ಹಿಂಗೆ ಹಾಕಿದ್ದೆ ಅದೇ ಥರನೇ ಬಂದಿದೆ. Thank you.